ನೇತೃತ್ವದಲ್ಲಿ ಅದು ಮುಂದುವರಿತಾ ಇದೆ. ಎರಡನೇದು ಹೋಮ್ ಗಾರ್ಡ್ಸ್ ಸಕ್ರಮ್ ಕಾಂಬಳಿ ಅವರ ನೇತೃತ್ವದಲ್ಲಿ ಜರುಗ್ತಾ ಇದೆ. ಮೂರನೇ ತಂಡ ಎನ್ಸಿಸಿ PLD SD SUO ಶ್ರೀರಾಮ್ ಮೌರ್ಯ ಅವರ ನೇತೃತ್ವದ ತಂಡ ಧ್ವಜವಂದನೆಯನ್ನು ಸ್ವೀಕಾರ ಮಾಡ್ತಾ ಇದೆ. ಹಾಗೆ ನಾಲ್ಕನೇದು NCC PLD SW JUO ಪ್ರಿಯಾಂಕಾ ತಳವಾರ್ ಅವರ ನಾಯಕತ್ವದಲ್ಲಿ ಮುನ್ನಡೀತಾ ಇದೆ. NCC ತುಂಗಲ್ SD SU ಸಾಯಿ ಸಿಂಗ್ ಅವರ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. NCC ತುಂಗಲ್ SW SU ಬಾಲಾ ನ್ಯಾಮಗೌಡ್ ಅವರ ನೇತೃತ್ವದ ತಂಡ ಮುನ್ನಡೀತಾ ಇದೆ. ರೋವರ್ಸ್ ಅಂಡ್ ರೇಂಜರ್ಸ್ PLD SUO ವಿಜಯಲಕ್ಷ್ಮಿ ಅವರ ನಾಯಕತ್ವದಲ್ಲಿ ತಂಡ ಮುಂದೆ ನಡೀತಾ ಇದೆ. NSS PLD SUO ಶಿಲ್ಪಾ ಬಗ್ಲಿ ಅವರ ನೇತೃತ್ವದ ತಂಡ ಮುಂದೆಡ್ತಾ ಇದೆ. ರೋವರ್ಸ್ ಅಂಡ್ ರೇಂಜರ್ಸ್ PLD PU ಪ್ರತೀಕ್ಷಾ ಭಜಂತ್ರಿ ಅವರ ನಾಯಕತ್ವದ ತಂಡ ಮುಂದೆ ಸಾಗ್ತಾ ಇದೆ. ಗೈಡ್ಸ್ GG ಹೈಸ್ಕೂಲ್ ಜಮಖಂಡಿ ಕಮಲಾಕ್ಷಿ ಗೌಡಿ ಅವರ ನಾಯಕತ್ವದ ತಂಡ ನಡೀತಾ ಇದೆ. ಸ್ಕೌಟ್ ಜ್ಞಾನಗಂಗೋತ್ರಿ ಜಮಖಂಡಿ ಅಲಿ ಶೇಖ್ ಅವರ ನೇತೃತ್ವದ ತಂಡ ಮುನ್ನಡೀತಾ ಇದೆ. ಗೈಡ್ಸ್ ಜ್ಞಾನಗಂಗೋತ್ರಿ ಜಮಖಂಡಿ ಪ್ರಗತಿ ಕಾಯಿ ಅವರ ನೇತೃತ್ವದ ತಂಡ ಮುನ್ನಡೀತಾ ಇದೆ. ಸ್ಕೌಟ್ಸ್ PVHS ಜಮಖಂಡಿ ಕುಣಾಲ್ ಶೇಟಿ ಅವರ ತಂಡ ಮುನ್ನಡೀತಾ ಇದೆ. ಗೈಡ್ಸ್ DV ಹೈಸ್ಕೂಲ್ ಜಮಖಂಡಿ ಅಂಜಲಿ ಶಿಂದೆ ಅವರ ನೇತೃತ್ವದ ತಂಡ ಮುಂದೆ ಸಾಗಿದೆ. ಗೈಡ್ಸ್ ಸ್ವಾಮಿ ವಿವೇಕಾನಂದ ಜಮಖಂಡಿ ಪೂಜಾ ಶಿಂದೆ ಅವರ ತಂಡ ಮುಂದೆ ಸಾಗ್ತಾ ಇದೆ. ಸ್ಕೌಟ್ಸ್ ಜ್ಞಾನಗಂಗೋತ್ರಿ ಜಮಖಂಡಿ ನಿಹಾಲ್ ಪಠಾಣ್ ಅವರ ತಂಡ ಮುಂದೆ ಸಾಗ್ತಾ ಇದೆ. ಸೇವಾದಳ GMPS ಗಿರೀಶ್ ನಗರ್ ಜಮಖಂಡಿ ಶರ್ವಾಣಿ ಭೋವಿ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಸೇವಾದಳ GMPS ನಂಬರ್ 3 JKD ಜೋಯಾ ಪಠಾಣ್ ಅವರ ನೇತೃತ್ವದ ತಂಡ. ಸೇವಾದಳ GUMPS 6 JKD ಖಾದೀರ್ ಜಮಾದಾರ್ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಗೈಡ್ಸ್ ಜ್ಞಾನಗಂಗೋತ್ರಿ ಜಮಖಂಡಿ ಖುಷಿ ಜಮಖಂಡಿ ಜಂಬಿಗೆ ಅವರ ನೇತೃತ್ವದ ತಂಡ ನಡೀತಾ ಇದೆ. ಸೇವಾದಳ ನೂತನ ವಿದ್ಯಾಲಯ ನಾಗರಾಜ್ ಭೋವಿ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಸೇವಾದಳ GUMPS ನಂಬರ್ 1 ಜಮಖಂಡಿ ಜಬಾ ಬಿಜಾಪುರ್ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಸೇವಾದಳ GUMPS ನಂಬರ್ 1 ಜಮಖಂಡಿ ಜಬಾ ಬಿಜಾಪುರ್ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಶಿಸ್ತಿನ ಸಿಪಾಯಿಗಳಂತೆ ಪುಟ್ಟ ಪುಟ್ಟ ಹೆಚ್ಚು ಹಾಕುತ್ತ ಎಲ್ಲ ಮಕ್ಕಳು ಭಾರತದ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಗೈಡ್ಸ್ GMPS ಗಿರೀಶ್ ನಗರ್ ಜಮಖಂಡಿ ದೀಕ್ಷಿತಾ ತೆಂಗಿಯವರ ನೇತೃತ್ವದ ತಂಡ ಸಾಗಿದೆ. ಪಥಸಂಚಲನ ನಿರ್ಣಾಯಕರಾಗಿರ್ತಕ್ಕಂಥ ಮಹಾಂತೇಶ್ ಚೌಹಾಣ್ ಅವರು, ಜಮೀರ್ ಅಹಮದ್ ಅವರು, MI ಮಂದಪುರ್ ಅವರು, ದರಪಿ ಕುಂಬಾರ್ ಅವರು ತಮ್ಮ ಫಲಿತಾಂಶವನ್ನ ಅವರ ಹತ್ರ ನೀಡೋದಕ್ಕೆ ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ಈ ದಿನವನ್ನು ಸುವರ್ಣಾಕ್ಷರದಲ್ಲಿ ಬರೆದಿರುವ ದಿನವಾಗಿದೆ. ತನ್ನೆಲ್ಲ ಬಂಧನ ಸಂತೋಷಗಳನ್ನು ಕಲಿಸಿಕೊಂಡು ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ವ್ಯವಹರಿಸುವ ಅವಸ್ಮರಣೀಯ ದಿನವಾಗಿದೆ. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ದ್ಯೋತಕವಾದ ಪ್ರತಿ ವರ್ಷ ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ. ಬಂಧುಗಳೇ, ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರಾಭಿಮಾನ ನಮ್ಮೆಲ್ಲರಲ್ಲಿ ಬಿಂಬಿಸುವ ಕಿರಿಯರಿಂದ ಹಿರಿಯ ನಾಗರಿಕರು ಕೂಡಿ ಸೇರಿದ ಅಪಾರ ಜನೋತ್ಸವದ ಅಭಿಮಾನಿಗಳ ಮಧ್ಯದಲ್ಲಿ ಪಥಸಂಚಲನ, ವಿದ್ಯಾರ್ಥಿನಿಯರ ಸಾಮೂಹಿಕ ಕವಾಯತ,
ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮೊದಲಾದ ಸಂಭ್ರಮಾಚರಣೆಯ ಇವೆಲ್ಲವನ್ನು ನೋಡಿ ನನಗೆ ತುಂಬಾ ಸಂತೋಷ, ಅಭಿಮಾನ, ಹೆಮ್ಮೆ ಅನಿಸುತ್ತಿದೆ. ನಮ್ಮ ದೇಶಕ್ಕೆ ವ್ಯಾಪಾರದ ನೆರವು ಮಾಡಿಕೊಂಡು ಬಂದ ಯುರೋಪಿಯನ್ನಲ್ಲಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಮತ್ತು ಫ್ರೆಂಚರು ಪ್ರಮುಖರಾದವರು. ಅವರಲ್ಲಿ ಬ್ರಿಟಿಷರು ಮಾತ್ರ ಭಾರತದಲ್ಲಿ ನೆಲೆಯೂರಿ 1600 ಇಸ್ವಿಯಲ್ಲಿ ವ್ಯಾಪಾರಕ್ಕಾಗಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದಲ್ಲದೆ ಭಾರತೀಯ ರಾಜರುಗಳ ಆಂತರಿಕ ಕಲೆಗಳ ಸದುಪಯೋಗ ಪಡಿಸಿಕೊಂಡು ರಾಜಕೀಯದ ಸಂಪೂರ್ಣ ಲಾಭ ಪಡೆದು ಭದ್ರವಾದ ಭಾರತದಲ್ಲಿ ನೆಲೆಯೂರುವುದರಲ್ಲದೆ ಕಾಲಕ್ರಮೇಣ ಇಡೀ ದೇಶದ ಅಧಿಪತಿಗಳಾದರು. ಭಾರತೀಯರನ್ನು ನಿರಂತರ ಶೋಷಣೆಗೊಳಪಡಿಸಿದರು. ಅವರ ಆಕ್ರಮಣಕಾರಿ ನೀತಿ, ಅನ್ಯಾಯ, ಆರ್ಥಿಕ ಶೋಷಣೆ ವಿರುದ್ಧ ಭಾರತೀಯರು ತೊಡೆತಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿಯಬೇಕಾಯಿತು. 1857ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಹದ್ದೂರ್ ಶಾ, ನಾನಾ ಸಾಹೇಬ್, ದಾತಾಂಗ್ ತೋಪೆ, ಭಾರತೀಯ ಸಿಪಾಯಿಗಳು ಸೇರಿಕೊಂಡು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಮರವನ್ನು ಸಾರಿ ರಾಷ್ಟ್ರ ಪ್ರೇಮ ಮೆರೆದರು. ಇದಕ್ಕೂ ಮುನ್ನ 1824ರಿಂದ 1830ರವರೆಗೆ ಬೆಳಗಾವಿ ಜಿಲ್ಲೆ ಕಿತ್ತೂರು ರಾಣಿ ಚೆನ್ನಮ್ಮ, ನಿಷ್ಠಾವಂತ ಸೇವಕ ಸಂಗೊಳ್ಳಿ ರಾಯಣ್ಣರು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿ ವೀರ ಸ್ವರ್ಗ ಕಂಡ ನೆನಪು ಇಂದಿಗೂ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಕ್ರಿಸ್ತಶಕ 1857ರಿಂದ 1947ರವರೆಗಿನ ಸುಮಾರು ಒಂದು ಶತಕ ಕಾಲಾವಧಿಯಲ್ಲಿ ಬ್ರಿಟಿಷರ ವಿರುದ್ಧ ದೇಶದ ನಾನಾ ಭಾಗಗಳಲ್ಲಿ ಹಿಂಸಾತ್ಮಕ ಮತ್ತು ಅಹಿಂಸಾತ್ಮಕ ಆಂದೋಲನಗಳು ಎಡೆಬಿಡದೆ ನಡೆದವು. ಹೀಗೆ ನಡೆದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜಮಖಂಡಿಯು ತನ್ನದೇ ಆದ ಮಹತ್ವದ ಪಾತ್ರ ವಹಿಸಿತ್ತು ಎಂಬುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಜಮಖಂಡಿಯ ಸಂಸ್ಥಾನದ ರಾಮಚಂದ್ರ ಅಪ್ಪಾಸಾಹೇಬ್ ಪಟವರ್ಧನ್ ಇವರು ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಲು ಸರ್ವಸಿದ್ಧತೆ ಮಾಡುವ ಕಾರ್ಯವನ್ನು ಸಮರ್ಥ ಸೇನಾಧಿಪತಿಯಾದ ಚಟ್ಟೂ ಸಿಂಗ್ ರಜಪೂತನಿಗೆ ವಹಿಸಿಕೊಟ್ಟಿದ್ದರು. ಚಟ್ಟೂ ಸಿಂಗ್ ರವರು ರಾಜದ್ರೋಹದ ಆರೋಪದ ಮೇಲೆ ವಿಚಾರಣೆಗೆ ಗುರುಪಡಿಸಿದಾಗ ಅವರು ಜಮಖಂಡಿಯಲ್ಲಿ ನಡೆದ ಎಲ್ಲ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳನ್ನು ತಾನೇ ತನ್ನ ಹೊಣೆಗಾರಿಕೆಯಿಂದ ನಡೆಸಿದಾಗಿ ಹೇಳಿದರು. ಇದರಲ್ಲಿ ನಮ್ಮ ರಾಜರಾದ ರಾಮಚಂದ್ರ ಅಪ್ಪಾಸಾಹೇಬ್ ಪಾತ್ರವೇನು ಇಲ್ಲವೆಂದು ಗಟ್ಟಿಯಾಗಿ ನುಡಿದರು. ಇದರಿಂದ ರೊಚ್ಚಿಗೆದ್ದ ಬ್ರಿಟಿಷ್ ಅಧಿಕಾರಿಯು ಚಟ್ಟೂ ಸಿಂಗ್ ಅವರಿಗೆ ಫಾಶಿ ಶಿಕ್ಷೆಯನ್ನು ವಿಧಿಸಿದರು. ಕೂಡಲೇ ಚಟ್ಟೂ ಸಿಂಗ್ ಅವರನ್ನು ಹಿಡಿದುಕೊಂಡು ಜಮಖಂಡಿಗೆ ತಂದು ಜಂಗಿ ರಸ್ತೆಯ ಬಲಬದಿಗಿದ್ದ ಬೇವಿನ ಮರಕ್ಕೆ ಕಲ್ಲಿಗೇರಿಸಲಾಯಿತು. ಈ ಸ್ಥಳದಲ್ಲಿ ಅವರು ಸ್ಮರಣಾರ್ಥವಾಗಿ ಕಟ್ಟಿಸಿದ ಒಂದು ವೀರಸೌಧವಿದ್ದು ಅದು ಇಂದಿಗೂ ಅವರ ತಾಯಿಗ ಬಲಿದಾನ ವೀರಗಾಥೆಯನ್ನು ಸಾರಿ ಹೇಳುತ್ತದೆ. ಹೀಗೆ ಧೀರನಾದ ಚಟ್ಟೂ ಸಿಂಗ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಒಡೆಯನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಬಲಿದಾನಗೈದು ಹುತಾತ್ಮನಾದರು. ಧೀರನಾದ ಚಟ್ಟೂ ಸಿಂಗ್ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಒಡೆಯನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಬಲಿದಗೈದು ಹುತಾತ್ಮನಿಗೆ ಚಟ್ಟೂ ಸಿಂಗ್ನ ದೇಶ ಪ್ರೇಮ ಮೆರೆಯುವಂತಿಲ್ಲ. ಆದ್ದರಿಂದ ಪ್ರತಿ ವರ್ಷ ಈ ಒಂದು ಸ್ವಾತಂತ್ರ್ಯ ದಿನದಂದು ಮುಂಜಾನೆ 6 ಗಂಟೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಹೋಗಿ ಪೂಜಾ ಸಲ್ಲಿಸಿ ಇಲ್ಲಿ ಬರಲಾಗುತ್ತಿದೆ. ಇದಲ್ಲದೆ ಜಮಖಂಡಿಯ ದಿಟ್ಟ ಮಹಿಳಾ ಮಣಿಗಳಾದ ಶ್ರೀಮತಿ ಪದ್ಮಾವತಿ ವಾಮನರಾವ್ ದೇಸಾಯಿ, ಶ್ರೀಮತಿ ಪ್ರಭಾತಾಯಿ ಆಪ್ಟೆ, ಶ್ರೀಮತಿ ವಾಲುತಾಯಿ ಮಹಿಸ್ಕಾರ್, ಶ್ರೀಮತಿ ಕಾಶಿಬಾಯಿ ಸಾಳುಂಕೆ ಮೊದಲಾದವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ತಮ್ಮ ದೇಶಾಭಿಮಾನ ಮರೆತಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸುವುದು ಅತಿ ಅವಶ್ಯ. ಅಲ್ಲದೆ ಜಮಖಂಡಿ ವಾಮನರಾವ್ ಸೌದಿಕಾರ್, ವಿಠ್ಠಲ್ ರಾವ್ ರಾಜಚಂದ್ರ ಕುಲಕರ್ಣಿ, ವಿಷ್ಣು ಪಂತ್ ದೇಶಪಾಂಡೆ, ಶ್ರೀಶೈಲಪ್ಪ ಅತ್ನಿ, ಈಶ್ವರಪ್ಪ ಗತ್ತರಕಿ, ಶ್ಯಾಮರಾವ್ ಪಟವರ್ಧನ್, ಬಳವಂತರಾವ್ ಹೊನವಾಡ್, ರಾಂಬಾವು ಟೆಂಬುರುಜಿ, ಗುಂಡು ಬರ್ವೆ, ಕೃಷ್ಣಪ್ಪ ಹೊಸೂರ್, ಪಾಂಡಪ್ಪ ಗಿರಡ್ಡಿ, ಸುರೇಂದ್ರ ಮಾಸ್ಟರ್ ನಾಂದ್ರೇಕರ್, ರಾಯಪ್ಪ ಬೆಳಗಲಿ ಮೊದಲಾದವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸೆರೆಮನೆ ವಾಸವನ್ನು ಅನುಭವಿಸಿದವರು ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ 1905 ವಂಗಭಂಗ ಚಳವಳಿ, 1906ರಲ್ಲಿ ಸ್ವದೇಶಿ ಚಳವಳಿ, 1932 ಉಪ್ಪಿನ ಸತ್ಯಾಗ್ರಹ,
1942ರಲ್ಲಿ ಚಳವಳಿ ಜೊತೆಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾಗೃತಿಯನ್ನು ಮೂಡಿಸುವಲ್ಲಿ ಜಮಖಂಡಿ ಸಂಸ್ಥಾನದ ಕೊಡುಗೆ ಶ್ಲಾಘನೀಯವಾಗಿದೆ ಅಂತ ನಾನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಬಯಸುತ್ತೇನೆ. ಒಂದೇ ಎಲ್ಲರಿಗೂ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳು. ಇಲ್ಲಿ ನೆರೆದಿರುವಂತಹ ಎಲ್ಲ ದೇಶಾಭಿಮಾನಿಗಳಿಗೆ ಹಾರ್ದಿಕ ಶುಭಾಶಯಗಳು. 79 ವರ್ಷಗಳ ಸ್ವಾತಂತ್ರ್ಯ ಹಬ್ಬದ ಸವಿಯನ್ನುಂಡು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವಿಂದು ಆಚರಣೆ ಮಾಡ್ತಾ ಇದ್ದೇವೆ. ಸಹೋದರಿಯರೇ, ಸ್ವಾತಂತ್ರ್ಯ ಸಿಕ್ಕು 79 ವರ್ಷಗಳು ಕಳೆದು ಈ ಸಂದರ್ಭದಲ್ಲಿ ನಾವು ಕೇವಲ ಧ್ವಜಾರೋಹಣ ಮಾಡಿ ಮನೆಗೆ ಮರಳದೆ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಕಾವ್ಯವಾಣಿಯಂತೆ ನಾವೆಲ್ಲರೂ ನಮ್ಮ ಮನಸ್ಸಿನೊಳಗೆ ಎದೆಯ ದೀವಿಗೆಯನ್ನ ಬೆಳೆಸೋಣ. ಜಾತಿ, ಮತ, ಧರ್ಮ, ಭಾಷೆಯ ಹೆಸರಿನಲ್ಲಿರುವ ಭೇದ ಭಾವಗಳ ಗೋಡೆಗಳನ್ನ ಮುರಿದು ನಾಡು ನುಡಿಯ ಪ್ರೇಮವನ್ನ ಎಲ್ಲೆಡೆ ಹರಡಿಸೋಣ. ಈ ಸ್ವಾತಂತ್ರ್ಯದ ನೈಜ ಬೆಳಕು ಮತ್ತು ಪ್ರಗತಿಯ ಫಲಗಳು ಸಮಾಜದ ಕೊನೆಯ ಮನೆಯ ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವುದೇ ನಾವು ಈ ಐತಿಹಾಸಿಕ ಜಮಖಂಡಿಯ ಸಂಸ್ಥಾನದ ನೆಲದಲ್ಲಿ ನಿಂತು ಸ್ವತಂತ್ರ ಭಾರತಕ್ಕೆ ನೀಡುವಂತಹ ನಿಜವಾದ ಕೊಡುಗೆ. ಇದು ಸ್ವಾತಂತ್ರ್ಯ ಪ್ರತಿಯೋರ್ವ ನಾಗರಿಕನ ಜವಾಬ್ದಾರಿಯನ್ನ ಹೆಚ್ಚಿಸುತ್ತದೆ. ಸ್ವಾತಂತ್ರ್ಯ ದೇಶದ ದಾರಿ, ದೇಶದ ಅಭಿವೃದ್ಧಿ, ದೇಶದ ಜವಾಬ್ದಾರಿ, ಹಾಗೆ ದೇಶದ ಹೆಮ್ಮೆ. ಸ್ವಚ್ಛಂದ ನಾಡಿನಲ್ಲಿ ಸ್ವಾಭಿಮಾನದಿಂದ ಬದುಕಲು, ಜೀವಿಸಲು ದೇಶ ನಮಗೆ ನೀಡಿರುವಂತಹ ಆಶೀರ್ವಾದ. ಈ ಸಂದರ್ಭದಲ್ಲಿ ಈ ಭವ್ಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿ ಘನ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಗುಡುಗುಂಟಿ ಶಾಸಕರು, ಜಮಖಂಡಿ ವಿಧಾನಸಭಾ ಮತಕ್ಷೇತ್ರ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಜನಪ್ರತಿನಿಧಿಗಳು, ಮಾಜಿ ವಿಧಾನಸಭಾ ಸದಸ್ಯರು, ಮಾಜಿ ವಿಧಾನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೇನೆ. ಈ ಸಂಭ್ರಮಾಚರಣೆಯಲ್ಲಿ ನಾವಿವತ್ತು ತಾಲೂಕಾ ಕ್ರೀಡಾಂಗಣದಲ್ಲಿ ನಿಂತು ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಕಳೆದ ನನ್ನ ಧ್ವಜ ಸಂದೇಶದಲ್ಲಿ ನಾನು ಐತಿಹಾಸಿಕ ಭಾರತವನ್ನ ನೆನಪು ಮಾಡ್ಕೊಂಡಿದ್ವಿ. ಐತಿಹಾಸಿಕ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ಯೋಧರು ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಅರಿಯದಂತಹ ಹಲವು ಯೋಧರನ್ನ ನಾನು ನೆನಪು ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಈ ವರ್ಷದ ನಮ್ಮ ಧ್ವಜ ಸಂದೇಶದಲ್ಲಿ ಭಾರತ 1947ರ ಸ್ವಾತಂತ್ರ್ಯದ ನಂತರ ತನ್ನ ಪಯಣ 80 ವರ್ಷಗಳ ಪಯಣದಲ್ಲಿ ಯಾವ ರೀತಿ ಸಾಗಿದೆ, ಯಾವ ಏಳು ಬೀಳುಗಳನ್ನ ಕಂಡಿದೆ, ಯಾವ ರೀತಿ ನಾವು ನಮ್ಮ ಗುರಿಗಳನ್ನ ತಲುಪ್ತಾ ಇದ್ದೇವೆ, ಮುಂದಿನ ತಲೆಮಾರಿನ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತನಾಡೋಣ. ವಿಶೇಷವಾಗಿ ಯುವ ಪೀಳಿಗೆಗೆ ನಾನು ಈ ಧ್ವಜ ಸಂದೇಶವನ್ನ ಅರ್ಪಿಸಿದ್ದೀವಿ. ಇಷ್ಟೆಲ್ಲ ತ್ಯಾಗ ಬಲಿದಾನ ಮಾಡಿರುವಂತಹ ನಮ್ಮ ಗುರು ಹಿರಿಯರನ್ನ ನಾವು ಸ್ಮರಿಸಬೇಕು. ಅದರ ಜೊತೆಗೆ 80 ವರ್ಷಗಳ ನಮ್ಮ ಎಲ್ಲ ಅಧಿಕಾರಿ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಅವರದೇ ಆದಂತಹ ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ. ಅವರ ಎಲ್ಲರ ಕೊಡುಗೆಗಳನ್ನ ನಾವು ಮುಂದಿನ ಪೀಳಿಗೆ, ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ಅದನ್ನ ನಡೆಸ್ಕೊಂಡು ಹೋಗ್ಬೇಕು, ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಮತ್ತು ನಮ್ಮ ಭಾರತ ದೇಶವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಹೊರಹೊಮ್ಮಿಸಬೇಕು. ಸೊ ಈ ಎಲ್ಲ ಆದ್ಯ ಕರ್ತವ್ಯಗಳನ್ನ ನಮ್ಮ ಯುವ ಪೀಳಿಗೆ ಮಾಡ್ಲಿ ಅಂತ ಹೇಳಿ ಇವತ್ತಿನ ಧ್ವಜ ಸಂದೇಶವನ್ನ ನಾನು ನಮ್ಮ ಯುವ ಪೀಳಿಗೆಗಾಗಿ ಅರ್ಪಣೆ ಮಾಡ್ತಾ ಇದ್ದೇನೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಪೋಲೋ ಮೈದಾನದಲ್ಲಿ ಉಪವಿಭಾಗಾಧಿಕಾರಿಯಾಗಿ ನಾನು ನಿಮ್ಮೆಲ್ಲರ ಮುಂದೆ ಧ್ವಜಾರೋಹಣ ಮಾಡಿದ್ದೀನಿ. ಅತ್ಯಂತ ಹೆಮ್ಮೆ ಆಗ್ತದೆ ಮತ್ತು ಪೂರ್ವ ಜನ್ಮದ ಪುಣ್ಯ ಅಂತಾನೆ ಅನ್ಕೊಂತೀವಿ. ಜಮಖಂಡಿಯ ಪೋಲೋ ಮೈದಾನ ಐತಿಹಾಸಿಕವಾದಂತಹ ಮೈದಾನ. ಇಲ್ಲಿರುವಂತಹ ಜನರು, ಸಾರ್ವಜನಿಕರು, ಇಲ್ಲಿರುವಂತಹ ಸಂಸ್ಕೃತಿ ನಮ್ಮೆಲ್ಲರಿಗೂ, ನಮ್ಮೆಲ್ಲ ಮುಂದಿನ ಪೀಳಿಗೆಗೂ ಇದು ಹೆಮ್ಮೆಯಾಗಿದೆ. ಅದನ್ನ ನಾವು ಕಲಿಬೇಕು. ಅದರ ಜೊತೆಗೆ ನನಗೆ ಆ ಒಂದು ಸೌಭಾಗ್ಯ ಕೊಟ್ಟಿರುವಂತಹ ಸಾರ್ವಜನಿಕರಿಗೆ ಮತ್ತು ಇಲ್ಲಿಯ ಉಪವಿಭಾಗಾಧಿಕಾರಿಯಾಗಿ ನನ್ನ ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ಆಗಿರೋದಕ್ಕೆ ನನ್ನೆಲ್ಲರಿಗೂ ಚಿರಋಣಿಯಾಗಿರ್ತೇನೆ. ರಾಷ್ಟ್ರಧ್ವಜ
ತಾವೆಲ್ಲ ನೋಡ್ತಿದ್ದೀರಿ, ಈಗೆಲ್ಲ ಧ್ವಜಾರೋಹಣ ಮಾಡಿದ್ವಿ, ರಾಷ್ಟ್ರಗೀತೆಯನ್ನ ಹಾಡಿದ್ವಿ. ಈ ವರ್ಷದಿಂದ ರಾಷ್ಟ್ರೀಯ ಗೀತೆ ಒಂದು ನಮ್ಮ ಸಂಭ್ರಮದಲ್ಲಿ ಸೇರ್ಪಡೆಯಾಗಿದೆ. ರಾಷ್ಟ್ರಗೀತೆಯನ್ನ ಹಾಡುವಾಗ ಮೈ ರೋಮಾಂಚನ ಆಗ್ತದೆ, ದೇಶಾಭಿಮಾನ ನಮ್ಮೆಲ್ಲರಲ್ಲೂ ಬರ್ತದೆ. ಎಲ್ಲೋ ಒಂದ್ ಕಡೆ ಹಳೆಯ ನೆನಪುಗಳೆಲ್ಲ ಆಗ್ತವೆ. 1857ರ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡ್ಕೊಂಡು ಕ್ರಾಂತಿಕಾರಿಗಳು, ಮಂದಗಾಮಿಗಳು ಎಲ್ಲ ಇತಿಹಾಸದ ನೆನಪು ಆ ರಾಷ್ಟ್ರಗೀತೆಯನ್ನ ಹಾಡುವಾಗ ನಮ್ಮೆಲ್ಲರಿಗೂ ಬರ್ತದೆ. ಆ ಒಂದು ಹಾಡು ದೇಶಾಭಿಮಾನವನ್ನ ಎಲ್ಲರಲ್ಲೂ ಎಚ್ಚರ ಮಾಡುವಂಥದ್ದು. ಹೆಮ್ಮೆಯಿಂದ ನೀವೆಲ್ಲರೂ ಇವತ್ತು ಬಹಳ ಅಭಿಮಾನದಿಂದ, ಶಿಸ್ತಿನಿಂದ ನಾವೆಲ್ಲರೂ ರಾಷ್ಟ್ರ ಹಬ್ಬವನ್ನ, ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನ ನೋಡಿದಾಗ ಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಸಾಲುಗಳು ನೆನಪಾಗ್ತವೆ. ವೇರ್ ದ ಮೈಂಡ್ ಈಸ್ ವಿದೌಟ್ ಫಿಯರ್ ಅಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, ಇನ್ ಟು ದ್ಯಾಟ್ ಹೆವನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್. ಎಲ್ಲಿ ಮನಸ್ಸು ಭಯಭೀತವಾಗೇ ಇದೆಯೋ, ಎಲ್ಲಿ ಮಸ್ತಕವು ಹೆಮ್ಮೆಯಿಂದ ಎತ್ತಿ ನಿಲ್ಲುತ್ತದೆಯೋ, ಆ ಸ್ವಾತಂತ್ರ್ಯದ ಸ್ವರ್ಗಕ್ಕೆ ನನ್ನ ದೇಶವನ್ನ ಎಚ್ಚರಿಸು ತಂದೆಯೇ ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳ್ತಾರೆ. ಹೌದು, ಈ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಅದೆಷ್ಟೋ ದೇಶ ಪ್ರೇಮಿಗಳು, ವೀರರ ರಕ್ತ, ಬೆವರು, ತ್ಯಾಗಗಳ ಸಂಕೇತವಿದು. ಅವರ ತ್ಯಾಗಗಳ ಫಲವಾಗಿ ನಾವು ಇವತ್ತು ಮುಕ್ತ ಗಾಳಿಯಲ್ಲಿ ಬದುಕ್ತಾ ಇದ್ದೀವಿ. ಅದನ್ನ ಉಳಿಸ್ಕೊಂಡು ಇದೇ ಸ್ವತಂತ್ರವನ್ನ ಸ್ವಾಭಿಮಾನದಿಂದ ಬದುಕನ ಅಂತ ಹೇಳ್ತೇನೆ. ಚಂದ್ರಶೇಖರ್ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಇವರೆಲ್ಲ ಯುಗ ಪುರುಷರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಅದರ ಜೊತೆಗೆ ಮಹಿಳಾ ಅಧಿಕಾರಿಯಾಗಿ ಇವತ್ತಿನ ಸಂದರ್ಭದಲ್ಲಿ ನಾನು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸರೋಜಿನಿ ನಾಯ್ಡು, ಅರುಣಾ ಆಸಫ್ ಅಲಿ, ಕಸ್ತೂರ್ಬಾ ಗಾಂಧಿ, ಸುಚೇತಾ ಕೃಪಲಾನಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಇವರೆಲ್ಲ ಮಹಿಳೆಯರನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕು. ಅವರು ಮಾಡಿರುವಂತಹ ತ್ಯಾಗ, ಬಲಿದಾನಗಳನ್ನ ಈ ಸ್ವಾತಂತ್ರ್ಯದ ದಿನಾಚರಣೆಯಂದು ನಾವು ನೆನಪು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ ರೀತಿಯ ಜೀವನವನ್ನ ಮಾಡೋದಕ್ಕೆ ಕಿಂಚಿತ್ತಾದರೂ ಪ್ರಯತ್ನ ಮಾಡಬೇಕು.